ಚಿಕ್ಕಬಳ್ಳಾಪುರದಿಂದ ರಾಕೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರಾಕೇಶ್ ಅವರೇ. ಹಾ ನಮಸ್ಕಾರ. ವೈದ್ಯರಿದ್ದಾರೆ, ಮಾತಾಡಿ. ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಹೇಳಿ ವೆಂಕಟೇಶ್. ಹಾಯ್ ಡಾಕ್ಟ್ರೆ. ಹಾಯ್. ಸಮಸ್ಯೆ ಏನಂದ್ರೆ ಸ್ವಲ್ಪ ಚರ್ಮ ಹಿಂದಕ್ಕೆ ಹೋಗ್ತಾ ಇದೆ. ಹೌದು. ಮೊದಲಿಂದ ಹೋಗ್ತಾ ಇಲ್ವಾ ಅಥವಾ ಇತ್ತೀಚೆಗೂ? ಇಲ್ಲ ಫಸ್ಟ್ ನಿಂದಾನು ಅಷ್ಟೇ. ಎಷ್ಟು ವಯಸ್ಸು ನಿಮ್ದು? 24. ಮದುವೆ ಆಗಿದೆಯಾ? ಇಲ್ಲ. ನೋಡಿ, ಇದಕ್ಕೆ ಬಿಗಿ ಮುಂದೊಗಲು ಅಂತ ಅಂತೀವಿ, ಫೈಮೋಸಿಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಈ ಬಿಗಿ ಮುಂದೊಗಲು ಇದ್ದಾಗ ಏನಾಗುತ್ತೆ, ಚರ್ಮ ಹಿಂದಕ್ಕೆ ಸರಿಯೋದಿಲ್ಲ. ಅದರಿಂದ ನಾನಾ ಸಮಸ್ಯೆಗಳು ಬರೋ ಸಾಧ್ಯತೆ ಇದೆ. ಮೊದಲನೇದು, ವೀರ್ಯ ಚೆನ್ನಾಗಿ ಚಿಮ್ಮೋದಿಲ್ಲ, ವೀರ್ಯ ಅಲ್ಲೇ ಒಳಗಡೆ ಉಳ್ಕೊಂಡು ಹಿಮ್ಮುಖವಾಗಿ ಚಲಿಸುತ್ತೆ. ಮತ್ತು ಮೂತ್ರ ಅದು ಕೂಡ ಸರಾಗವಾಗಿ ಹೋಗದೆ ಅಲ್ಲೇ ಕಟ್ಕೊಂಡು ಆಚೆ ಬರ್ತದೆ. ಆದ್ದರಿಂದ ಈ ಲಿಂಗಮಣಿ ಸುತ್ತ ಈ ಇನ್ಫೆಕ್ಷನ್ಸ್ ಆಗೋ ಸಾಧ್ಯತೆ ಇದೆ. ಬಲನೋಪ್ರಾಸ್ತೈಟಿಸ್ ಅಂತ ಆಗೋ ಸಾಧ್ಯತೆ ಇದೆ. ಅಂದರೆ ಉಚ್ಚೆ ವೀರ್ಯ ಎಲ್ಲ ಒಳಗಡೆ ಒಂದೊಂದನೇ ಸೇರಿಕೊಂಡು ಇನ್ಫೆಕ್ಷನ್ ಆಗಿ ಅದು ಕೊಳತೋಗೋ ಸಾಧ್ಯತೆ ಇದೆ. ಮತ್ತು ತುಂಬ ಫೋರ್ಸಿಬಲಾಗಿ ಏನಾದರೂ ಚರ್ಮನ ಯಾವಾಗಲಾದ್ರೂ ನೀವು ತುಂಬ ಉದ್ವೇಗ ಆಗಿ ಏನಾದ್ರೂ ಅದನ್ನು ಹಿಂದಕ್ಕೆ ಕೆಳ್ಕೊಂಡ್ರೆ ಅದು ಹರಿದೋಗೋ ಚಾನ್ಸಸ್ ಇದೆ. ಜೊತೆಗೆ ಹಿಂದಕ್ಕೆ ಬಂದು ಸಿಕ್ಕಾಕ್ಕೊಂಡು ಅದು ಈ ಲಿಂಗಮಣಿ ಊದ್ಕೊಳ್ಳೋ ಸಾಧ್ಯತೆ ಇದೆ. ಅಂದರೆ ಒಂಥರ ನೇಣು ಹಾಕ್ಕೊಂಡಂಗೆ, ಅಂದರೆ ಹಗ್ಗ ಬಿಗ್ದಂಗೆ ಆಗೋ ಸಾಧ್ಯತೆ ಇದೆ. ಇದೆಲ್ಲ ಕಾಂಪ್ಲಿಕೇಶನ್ಸ್ ಇರೋದ್ರಿಂದ ಆದಷ್ಟು ಬೇಗ ಈ ನಿಮ್ಮ ಮುಂದೊಗಲನ್ನು ತಗ್ಸಾಕೋದು ಒಳ್ಳೆಯದು. ಅಂದರೆ ಸರ್ಕಮ್ಸಿಷನ್ ಅಂತ ಮಾಡ್ತೀವಿ, ಮುಂಜಿ ಆಪ್ರೇಷನ್ ಅಂತ, ಅದನ್ನು ಮಾಡಿಸೋದು ಒಳ್ಳೆಯದು. ಏನಾದರೂ ಸ್ವಲ್ಪ ಮಾತ್ರ ಸರಿದೇ ಇದ್ದರೆ, ಅಂದರೆ ತುಂಬ ಸ್ವಲ್ಪ ಬಿಗಿ ಇದ್ದರೆ ಅದನ್ನು ಔಷಧೋಪಚಾರಗಳಿಂದ ಕೂಡ ಸರಿಪಡಿಸ್ಬೋದು. ಆದರೆ ಪೂರ್ತಿ ಏನಾದರೂ ಟೈಟ್ ಇದ್ದರೆ, ಅಂದರೆ ಟೈಟ್ ಫೋರ್ ಸ್ಕಿನ್ ಅಥವಾ ಫೈಮೋಸಿಸ್ ಇದ್ದರೆ ಅದನ್ನು ಶಸ್ತ್ರಚಿಕಿತ್ಸೆ ಮುಖಾಂತರನೇ ಸರಿಪಡಿಸ್ಬೇಕಾಗತ್ತೆ. ಆ ಶಸ್ತ್ರಚಿಕಿತ್ಸೆಗೆ ಸರ್ಕಮ್ಸಿಷನ್ ಅಂತ ಮಾಡ್ತೀವಿ. ಅದು ತುಂಬ ಚಿಕ್ಕ ಆಪ್ರೇಷನ್ನು, ಲೋಕಲ್ ಅನಸ್ತೇಷಿಯಾದಲ್ಲೇ ಮಾಡ್ಬೋದು. ಅಂದರೆ ಅರವಳಿಕೆ ಏನು ಜ್ಞಾನ ತಪ್ಪಿಸೋ ನೆಸೆಸಿಟಿ ಏನಿಲ್ಲ. ಲೋಕಲ್ ಅನಸ್ತೇಷಿಯಾ ಅಂದರೆ ಮರಗಟ್ಟ ಇಂಜೆಕ್ಷನನ್ನು ಶಿಶ್ನುನ ಬುಡಕ್ಕೆ ಕೊಟ್ಟು ಒಂದು 15-20 ನಿಮಿಷದೊಳಗಡೆ ಮುಂದಿನ ಚರ್ಮ ತೆಗೆದುಹಾಕ್ಬೋದು. ತೆಗೆದುಹಾಕಿದ ನಂತರ ಅದಕ್ಕೆ ಸಣ್ಣದಾಗಿ ಅದನ್ನು ಹೊಲಿಗೆ ಹಾಕಿಬಿಟ್ರೆ 1-2 ದಿನದಲ್ಲಿ ಅದು ಹೀಲ್ ಆಗ್ತದೆ. 1 ವಾರ 15 ದಿವಸಕ್ಕೆ ನೀವು ಏನೇನು ನಿಮ್ಮ ದೈನಂದಿನ ಚಟುವಟಿಕೆ ಅದನ್ನೆಲ್ಲ ಮಾಡ್ತಾ ಹೋಗ್ಬೋದು. ಅದರಿಂದ ನೀವು ಆದಷ್ಟು ಬೇಗ ಇದನ್ನು ಶಸ್ತ್ರಚಿಕಿತ್ಸೆನ ಮಾಡಿಸ್ಕೊಂಡ್ರೆ ಒಳ್ಳೆಯದು. ಓಕೆ ರಾಕೇಶ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ.